ಹಾಗೆ ಹುಡುಗರು ಊಟ ಮುಗಿಸ್ಕೊಂಡು ಬಂದು ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಎಲ್ಲ ಐಟಮ್ ಶಿಫ್ಟ್ ಮಾಡ್ಕೊಂಡಿದ್ರು. ಬನ್ನಿ ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡೋಣ. ಹಾಗೆ ಇಲ್ಲಿ ಹಾಫ್ ಪಾರ್ಟ್ ಆಫ್ ದಿ ಹಾಸ್ಪಿಟಲ್ ಮಾತ್ರ ಕೆಲಸ ಬಾಕಿ ಇರೋದು, ಯಾಕೆಂದರೆ ಮಿಕ್ಕಿದ ಹಾಫ್ ಪಾರ್ಟಲ್ಲಿ ಕೆಲಸ ಮುಗ್ದಿದೆ. ಹಾಗೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಬ್ಬರು ಕಟಿಂಗ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ಧೂಳು ಬರ್ತಾ ಇದೆ, ಜಾಸ್ತಿ ಹೋಗೋಕ್ಕಲ್ಲ ಬನ್ನಿ ಹಂಗೆ. ಈ ಕಡೆ ಇನ್ನೊಬ್ರು ಚಿಪ್ಪಿಂಗ್ ಮಾಡ್ತಾ ಇರಬೇಕು, ಸೌಂಡ್ ಬರ್ತಾ ಇದೆ ನೋಡಿ, ಇಲ್ಲಿ ಚಿಪ್ಪಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮನವರು. ಆಲ್ಮೋಸ್ಟ್ ಆಲು ಚಿಪ್ಪಿಂಗ್ ಕಂಪ್ಲೀಟ್ ಆಗಿದೆ ಈ ರೂಮ್ದು, ಇನ್ನೂ ಆಗ್ಬೇಕು ಇನ್ನೊಂಚೂರು. ಆಲ್ರೆಡಿ ಎಲ್ಲ ರೂಮಲ್ಲೂ ಡಿ ಬಿ ಇಕ್ಕಿರೋದ್ರಿಂದ ಅಲ್ಲೇನು ಕೆಲಸ ಇರಲ್ಲ. ನೋಡ್ಬೋದು ಪೂರ್ತಿ ಇಲ್ಲೂ ಎಲ್ಲ ಡಮ್ಮಿ ಬ್ಲಾಕ್ಸ್ ಆಗಿರೋದ್ರಿಂದ ಆರಾಮಾಗಿ ಚಿಪ್ಪಿಂಗ್ ಮಾಡ್ಬೋದು, ಬಟ್ ಮಿಷಿನ್ ಸಿಗಾಕೊಳ್ತದೆ, ಒಂದೇ ಪ್ರಾಬ್ಲಮ್ಮು. ಮೇಲ್ಗಡೆ ಇದು 2ನೇ ರೂಮು ಚಿಪ್ಪಿಂಗ್ ಆಗ್ತಾ ಇರೋದು. ನೋಡ್ಬೋದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಆ ರೂಮ್ಗೂ ಈ ರೂಮ್ಗೂ. ಹಂಗೆ ಕಟಿಂಗ್ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಹಿಡಿದಿದ್ದಾರೆ. ಇದು ಅದ್ರ ಥರ ವೇಟ್ಲೆಸ್ ಬ್ಲಾಕ್ ಅಲ್ಲ, ಇದು ಸಿಮೆಂಟ್ ಬ್ಲಾಕು. ಹಂಗೆ ಅವಾಗಲೇ ಹೇಳ್ದಂಗೆ ಪೈಪ್ ಸೆಟ್ಟಿಂಗ್ ಸಮೇತ ಅಟ್ ಎ ಟೈಮ್ ಮಾಡಿಕೊಂಡು ಇಬ್ಬಿಬ್ರು ಕೆಲಸನ ಒಂದೊಂದು ರೂಮ್ದು ಆರಾಮಾಗಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಪೈಪ್ ಸೆಟ್ಟಿಂಗು, ಕಟಿಂಗು, ಚಿಪ್ಪಿಂಗು ನೀವೇ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಪರ್ಫೆಕ್ಟಾಗಿ ಆಗ್ತಾ ಇದೆ. ಇದು ಸೆಕೆಂಡ್ ಫ್ಲೋರು, ಸೆಕೆಂಡ್ ರೂಮಲ್ಲೂ ನೋಡ್ಬೋದು ಆಲ್ರೆಡಿ ಪೈಪ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಇದು 3ನೇ ರೂಮು, ಇಲ್ಲೂ ಒಂಚೂರು ಆಲ್ರೆಡಿ ಕಟಿಂಗು ಚಿಪ್ಪಿಂಗ್ ಮಾಡಿಬಿಟ್ಟು ಆ ಕಡೆ